ಮೋನಿಕಾನ ನೋಡಿದ ತಕ್ಷಣನೇ ನಿಂತ್ಕೊಂತ ಸರಿತಾ ಹೇಳ್ತಾರೆ. ಯಾಕೆ ಸರಿತಾ ಅತ್ತೆ ಏನಾಯ್ತು ಅಂತ ಮೋನಿಕಾ ಕೇಳಿದಾಗ, ಏನು ಅನ್ಕೊಂಡಿದ್ಯಾ, ನಿನ್ನ ಇಷ್ಟ ಬಂದಂಗೆ ನೀನು ಹೇಗೆ ಬೇಕಾದರೂ ಮಾತಾಡ್ಬೋದು, ಹೇಗೆ ಬೇಕಾದರೂ ಇರ್ಬೋದು ಅಂತ ಅನ್ಕೊಂಡಿದ್ಯಾ? ಇಲ್ಲ ಆಶಾ ಹತ್ರ ಯಾಕೆ ಈ ಥರ ಮಾತಾಡಿದೆ, ಇದೇನಿದು ಹೊಸ್ದಾಗಿ ಈ ಥರ ರೆಡಿ ಆಗಿದ್ಯಾ, ಅಷ್ಟಕ್ಕೂ ಏನು ಅನ್ಕೊಂಡಿದ್ಯಾ, ಈ ಮನೆ ಗೌರವ ಏನು ಅಂತ ಗೊತ್ತಿದೆ ಅಲ್ವಾ? ಹೊರ್ಗೆ ಹೋದ್ರೆ ಈ ಮನೆಯವ್ರ ಬಗ್ಗೆ ಎಷ್ಟೆಲ್ಲ ಗೌರವದಿಂದ ಮಾತಾಡ್ತಾರೆ ಅಂತ ಗೌರವನ ಬೀದಿ ಪಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು ಅಂತ ಸರಿತಾ ಹೇಳಿದಾಗ, ಅಷ್ಟಕ್ಕೂ ನಾನು ಯಾಕೆ ಈ ಥರ ಮಾಡಲಿ, ಈ ಮನೆ ಗೌರವನ ಈ ಮನೆ ಸೊಸೆಯಾಗಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ, ಹೊರಗೆ ಹೋಗಿ ನೋಡಿದರೆ ಆಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಅಷ್ಟಕ್ಕೂ ಎಲ್ಲರೂ ಕೂಡ ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರು, ತುಂಬ ಖುಷಿಯಿಂದ ಮಾತಾಡ್ಸಿದ್ರು ಗೊತ್ತಾ, ಯಾಕಂದರೆ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ನನ್ನ ಫ್ರೆಂಡ್ ಎಲ್ಲರೂ ಹೇಳ್ತಿದ್ರು ಅಂತ ಮೋನಿಕಾ ಹೇಳಿದಾಗ, ಸಾಕು ನಿಲ್ಲಿಸು, ತುಂಬ ಖುಷಿಯಿಂದ ಮಾತಾಡ್ತಿದ್ರು, ತುಂಬಾ ಹೊಗಳ್ತಾ ಇದ್ರು ಅಂತ ನೀನು ಹೇಳ್ಬೋದು ಅಷ್ಟೇ. ಆದರೆ ಈ ಮನೆ ಸೊಸೆ ಅಂತ ಅಂದಿದ ತಕ್ಷಣವೇ ಅವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಲ್ಲ, ಈ ಮನೆ ಸೊಸೆಯಾಗಿ ನೀನು ಈ ಥರ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಸರಿತಾ ಕೇಳ್ತಾರೆ. ಅದರಲ್ಲೂ ಆಶಾ ಇದನ್ನೆಲ್ಲ ಕೇಳಿದ್ದಕ್ಕೆ ಎಷ್ಟೆಲ್ಲ ಮಾತಾಡಿದ್ಯಾ, ಯಾಕೆ ಈ ಥರ ಮಾತಾಡಿದೆ, ಏನು ಹೇಳ್ದೆ ಆಶಂಗೆ ಅಂತ ಸರಿತಾ ಕೇಳಿದಾಗ, ಏನು ಮಾತಾಡಿರ್ತೀನಿ ಅಂತ ಈಗಾಗಲೇ ಅವರೇ ಹೇಳಿರ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಇದನ್ನು ಹೇಳಿರ್ತಾರೆ, ಮತ್ತ್ಯಾಕೆ ಮತ್ತೆ ಮತ್ತೆ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಾ ಅಂತ ಮೋನಿಕಾ ಹೇಳಿದಾಗ, ಅಕ್ಕ ಯಾರ ಹತ್ರ ಏನು ಮಾತಾಡ್ತಿದ್ಯಾ, ಬೇಕು ಅಂತ ಅವ್ರ ವಿರುದ್ಧವಾಗಿ ಮಾತಾಡಿದ್ಯಲ್ಲ ಅಂತ ದಯವಿಟ್ಟು ಏನು ಮಾತಾಡಬೇಡ, ನಾನು ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣನೇ ಗೌರಿ ಏನು ಮಾತಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗೇನೆ ಈ ಮನೆ ಸೊಸೆ ನೀನು ಮಾತ್ರ ಅಲ್ಲ, ನಾನು ಕೂಡ ಹಾಗೆ ನನಗೆ ಮಾತಾಡುವಂಥ ಅಧಿಕಾರನೂ ಇದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಅಷ್ಟಕ್ಕೂ ಇದು ನನ್ನ ವಿಷಯ, ನಾನೇ ಮಾತಾಡ್ತೀನಿ ಅಂತ ಮೋನಿಕಾ ಹೇಳಿ, ಸರಿತಾ ಅತ್ತೆ ನೋಡಿ ನಾನು ಮಾತಾಡಿದ್ದು ನಿಜ, ಯಾಕಂದರೆ ಅನಿಕೇತ್ ಅವರು ಇದ್ದಾರೆ, ಹಾಗೇನೆ ನಮ್ಮ ಅತ್ತೆ ಚಂಚಲ ಅವರು ಇದ್ದಾರೆ. ಏನಾದರೂ ಮಾತಾಡಬೇಕು, ಏನಾದರೂ ಪ್ರಶ್ನೆ ಮಾಡಬೇಕು ಅಂದರೆ ಅವ್ರು ಮಾಡ್ತಾರೆ, ಆದರೆ ನೀವೆಲ್ಲರೂ ಯಾಕೆ ಕೇಳ್ತಾ ಇದ್ದೀರಾ ಅಂತ ನಾನು ಅವ್ರ ಹತ್ರ ಹೇಳ್ದೆ. ಅದು ನಿಜಾನೇ ಅಲ್ವಾ ಅಂತ ಮೋನಿಕಾ ಹೇಳಿದಾಗ, ಮೋನಿಕಾ ಏನು ಅನ್ಕೊಂಡಿದ್ಯಾ ನೀನು, ಅಷ್ಟಕ್ಕೂ ಈ ಮನೆಗೆ ನೀನು ಈಗ ಬಂದಿರಬಹುದು, ಆದರೆ ಆಶಾ ಚಿಕ್ಕಮ್ಮ ಈ ಮನೆಯಲ್ಲಿ ಮಾತಾಡುವಂತಹ ಅಧಿಕಾರ ಇದೆ, ಹಾಗೇನೆ ಅವರು ಕೂಡ ನಿಮ್ಮ ಅತ್ತೇನೆ, ಅದಕ್ಕೋಸ್ಕರ ಅವರು ಪ್ರಶ್ನೆ ಮಾಡಿದ್ದಾರೆ. ಸರಿತಾ ಅಮ್ಮ, ಚಂಚಲ ಚಿಕ್ಕಮ್ಮ, ಆಶಾ ಚಿಕ್ಕಮ್ಮ ಇವರೆಲ್ಲರಿಗೂ ಅಧಿಕಾರ ಇದೆ, ಅದಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಅಷ್ಟಕ್ಕೂ ಏನು ಅನ್ಕೊಂಡಿದ್ಯಾ, ಈ ಮನೆ ಸೊಸೆಯಾಗಿ ಹೇಗಿರಬೇಕು ಅನ್ನೋದನ್ನು ಇವರನ್ನು ನೋಡಿ ಅರ್ಥ ಮಾಡ್ಕೊ ಅಂತ ವಿವೇಕ್ ಹೇಳ್ತಾರೆ. ಅನಿಕೇತ್ ಅಷ್ಟಕ್ಕೂ ಹೇಗೆ ಮಾತಾಡಬೇಕು, ಈ ಮನೆ ಶಾಸ್ತ್ರ ಎಲ್ಲದನ್ನು ಈ ಮನೆಯವರಿಗೆ ಅಂದರೆ ಈ ಮನೆ ಸೊಸೆ ನಿನ್ನ ಹೆಂಡತಿ ಮೋನಿಕಂಗೆ ಹೇಳು ಅಂತ ವಿವೇಕ್ ಹೇಳಿದ ತಕ್ಷಣವೇ ಈಗ ಸಮಾಧಾನ ಆಯಿತಾ, ಮನೆಯವರೆಲ್ಲರೂ ಈಗ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಏನು ಅನ್ಕೊಂಡಿದ್ಯಾ ಆಶಾ ಹತ್ರ ಈ ಥರ ಯಾಕೆ ಮಾತಾಡಿದೆ ಅಂತ ಚಂಚಲ ಹೇಳ್ತಾರೆ. ಎಲ್ಲಿಗೆ ಹೋಗಿದ್ದೆ ಇಷ್ಟೆಲ್ಲ ರೆಡಿಯಾಗಿ, ಎಲ್ಲಿಗೆ ಹೋಗಿದ್ದೆ, ಏನು ಹೇಳಿಲ್ವಾ, ಇಷ್ಟ ಬಂದಂಗೆ ಹೋದೆ, ಹಾಗೆ ಇಷ್ಟ ಬಂದಂಗೆ ಬರ್ತಿದ್ಯಾ, ಎಲ್ಲಿಗೆ ಹೋಗಿದ್ದೆ ಅಂತ ಚಂಚಲ ಕೇಳಿದಾಗ ತಕ್ಷಣವೇ, ಇಲ್ಲ ಯಾವುದೇ ಕಾರಣಕ್ಕೂ ಇಂಥ ಪರಿಸ್ಥಿತಿಲಿ ಈಗ ಶೂಟಿಂಗ್ ಬಗ್ಗೆ ಹೇಳೋದು ಬೇಡ, ಆಮೇಲೆ ಬೇಕಾದರೆ ಹೇಳೋಣ ಅಂತ ಮೋನಿಕಾ ಅಂದ್ಕೊಂಡು, ಅದು ನನ್ನ ಫ್ರೆಂಡ್ ಮದುವೆ ಇತ್ತು, ಹಾಗೇನೆ ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಹೋಗಿದ್ದೆ ಅಂತ ಮೋನಿಕಾ ಹೇಳ್ತಾರೆ. ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ, ಚಂಚಲ ನಿನಗೆ ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡ, ನಿನಗೂ ಕೂಡ ಎಲ್ಲ ವಿಷಯ ಗೊತ್ತಿರುತ್ತೆ, ಎಲ್ಲಿಗೆ ಹೋಗಿದ್ದಾರೆ ಏನು ಅಂತ, ನೀನು ಮತ್ತೆ ಅನಿಕೇತ್ ಸಹಾಯ ಮಾಡಿರ್ತೀರಾ, ಆದರೆ ಈಗ ನೋಡಿದರೆ ನಮ್ಮ ಮುಂದೆ ಗೊತ್ತಿಲ್ಲದೆ ಇರೋರ ಥರ ಮಾತಾಡ್ತಿದ್ದೀರಲ್ಲ ಅಂತ. ಆಗ ಅನಿಕೇತ್ ಮತ್ತು ಚಂಚಲ ಹತ್ರ ವಿವೇಕ್ ಅವ್ರ ಅಜ್ಜಿ ಕೇಳಿದ ತಕ್ಷಣ, ಅತ್ತೆ ಏನು ಹೇಳ್ತಿದ್ದೀರಾ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಏನು ನಡೀತಿದೆ, ಹಾಗೆ ಆಶಾ ಹತ್ರ ಏನು ಮಾತಾಡಿದ್ರು ಅಂತಾನೂ ನನಗೆ ಗೊತ್ತಿಲ್ಲ, ಈಗಲೇ ನನಗೂ ಎಲ್ಲ ಗೊತ್ತಾಗ್ತಾ ಇರೋದು ಅಂತ ಚಂಚಲ ಹೇಳ್ತಾರೆ. ಅಲ್ಲ ಮೋನಿಕಾ ಅಕ್ಕ, ಇದೆಲ್ಲ ಯಾಕೆ ಬೇಕಿತ್ತು, ಮೊದಲು ಇಷ್ಟೆಲ್ಲ ಮಾಡೋದಕ್ಕಿಂತ ಮುಂಚೆ ನೀನು ತಪ್ಪು ಮಾಡಿರೋದನ್ನ ಒಪ್ಕೋ ಅಂತ ಗೌರಿ ಹೇಳ್ತಾರೆ. ಈ ಮನೆಗೆ ಹೇಗೆ ಸೊಸೆಯಾಗಿ ಬಂದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ, ಆದರೂ ಕೂಡ ನೀನು ಯಾಕೆ ಈ ಥರ ಮಾಡ್ತಿದ್ಯಾ, ಆಶಾ ಅತ್ತೆ ಹತ್ರ ಮಾತಾಡಿದ್ದು ತಪ್ಪು ಅಂತ ಗೌರಿ ಹೇಳಿದ ತಕ್ಷಣ, ಸಾಕು ನಿಲ್ಲಿಸು ಗೌರಿ, ನೀನು ಮಾತಾಡಿದ್ದೆಲ್ಲ ಸರಿ, ನಾನು ಮಾಡಿದ್ದು ತಪ್ಪು ಅಂತ ನೀನು ಅನ್ಕೋತಾ ಇರ್ಬೋದು, ಆದರೆ ನಾನು ಮಾಡಿದ್ದು ಸರಿಯಾಗೇ ಇದೆ, ಹಾಗೇನೆ ನೀನು ಹೇಗೆ ಈ ಮನೆ ಸೊಸೆನೋ ನಾನು ಕೂಡ ಅದೇ ಥರ ಈ ಮನೆ ಸೊಸೆ, ನೀನು ಕೂಡ ಈ ಮನೆಗೆ ಹೇಗೆ ಬಂದೆ ಅಂತ ಗೊತ್ತಿದೆ ಅಲ್ವಾ ಅಂತ ಗೌರಿ ಹತ್ರ ಮೋನಿಕಾ ಹೇಳಿದಾಗ ತಕ್ಷಣವೇ, ಏನು ಮಾತಾಡ್ತಿದ್ಯಾ ಮೋನಿಕಾ, ನೀನು ನನ್ನ ಬಗ್ಗೆ ಮಾತಾಡಿದ್ರು ನಾನು ಏನೂ ಮಾತಾಡಲಿಲ್ಲ, ಆದರೆ ಗೌರಿ ಬಗ್ಗೆ ಯಾವುದೇ ಕಾರಣಕ್ಕೂ ಏನು ಹೇಳ್ಬೇಡ, ಯಾಕಂದರೆ ಗೌರಿಯಿಂದ ಈ ಮನೆಗೆ ತುಂಬ ಒಳ್ಳೆಯದಾಗಿದೆ, ಈ ಮನೆ ಸೊಸೆಯಾಗಿ ನೀನು ಬಂದಿರೋದು ಗೌರಿಯಿಂದ ಅಂತ ಮರಿಬೇಡ, ನೀನು ಮದುವೆ ಮನೆ ಬಿಟ್ಟು ಹೋದ್ಮೇಲೆ ಗೌರಿ ಮನೆ ಸೊಸೆಯಾಗಿ ಬಂದಿದ್ದು ಅಂತ ಹೇಳಿದ್ಯಾ ಅಲ್ವಾ ಅಂತ ಆಶಾ ಕೇಳ್ತಾರೆ. ನೀನು ಯಾಕೆ ಮದುವೆ ಮನೆ ಬಿಟ್ಟು ಹೋದೆ, ಅಷ್ಟಕ್ಕೂ ನಿನ್ನ ಹೋಗು ಅಂತ ಯಾರು ಹೇಳಿಲ್ವಲ್ಲ ಅಂತ ಆಶಾ ಕೇಳಿದಾಗ, ನಾನು ಮದುವೆ ಮನೆ ಬಿಟ್ಟು ಹೋದೆ, ಆದರೆ ಅದೆಲ್ಲದಕ್ಕೂ ಕಾರಣ ಯಾರು, ಅನಿಕೇತ್ ಅವರೇ ತಾನೆ, ಅದಾದಮೇಲೆ ಇದೆಲ್ಲ ಆಗಿದ್ದು ಯಾರಿಂದ, ಗೌರಿ ಮತ್ತು ವಿವೇಕ್ ಮದುವೆ ಆಗೋದಕ್ಕೆ ಕಾರಣ ಯಾರು ಅಂತ ಚಂಚಲನ ನೋಡ್ತಾ ಮೋನಿಕಾ ಹೇಳಿದ ತಕ್ಷಣವೇ, ಈಗ ಅರ್ಥ ಆಯಿತು ಅಲ್ಲ, ತಪ್ಪೆಲ್ಲ ಮಾಡಿ ಈಗ ಎಲ್ಲ ತಪ್ಪು ನಂದು ಮತ್ತು ಅನಿಕೇತ್ತು ಅಂತ ಹೇಳ್ತಾ ಇದೆಯಾ, ಅಷ್ಟಕ್ಕೂ ನಾವೇನೋ ಮದುವೆ ಮಾಡಿಸಿದ್ವಿ, ನೀನು ಮದುವೆ ಮನೆ ಬಿಟ್ಟು ಹೋಗು ಅಂತ ಯಾರೂ ಹೇಳಿಲ್ವಲ್ಲ, ಅನಿಕೇತ್ ಕರ್ಕೊಂಡು ಹೋಗಿದ್ರು ಕೂಡ, ಅವರು ಕರೆದಿದ್ದ ತಕ್ಷಣ ನೀನು ಯಾಕೆ ಹೋದೆ, ನಿಂದು ತಪ್ಪಲ್ವಾ ಅಂತ ಚಂಚಲ ಹೇಳಿದ ತಕ್ಷಣವೇ, ಹೌದು ಅವತ್ತು ತಪ್ಪು ಮಾಡಿದೆ ಅಂತ ನನಗೂ ಕೂಡ ಅನ್ನಿಸ್ತಿದೆ, ಅದಕ್ಕೇನೆ ಇಂಥ ಪರಿಸ್ಥಿತಿ ಬಂದಿರೋದು, ಇಲ್ಲ ಅಂದರೆ ಗೌರಿ ಜಾಗದಲ್ಲಿ ನಾನು ಇರ್ತಿದ್ದೆ, ಹಾಗೇನೆ ಮನೆಯವರೆಲ್ಲರೂ ನನಗೂ ಕೂಡ ಇದೇ ಥರನೇ ಗೌರವ ಕೊಡ್ತಿದ್ರು, ಆದರೆ ಏನು ಮಾಡೋದು, ಈಗ ನನ್ನ ಜಾಗದಲ್ಲಿ ಗೌರಿ ಇದ್ದಾಳಲ್ಲ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಗೌರಿ ಮನೆ ಸೊಸೆಯಾಗಿ ಈಗಷ್ಟೇ ಬಂದಿದ್ದು, ಆದರೆ ಗೌರಿಗೆ ಮಾತ್ರ ಎಲ್ಲ ಗೊತ್ತು, ಎಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಮನೆಯವರೆಲ್ಲರೂ ಗೌರಿ ಪರವಾಗಿ ಮಾತಾಡ್ತೀರಾ, ನನ್ನ ಪರವಾಗಿ ಯಾರು ಮಾತಾಡ್ತೀರಾ, ಅದಕ್ಕೇನೆ ನಾನು ಈ ಥರ ಮಾತಾಡ್ತಿರೋದು ಅಂತ ಮೋನಿಕಾ ಹೇಳಿದ ತಕ್ಷಣ, ಅನಿಕೇತ್ ಇಷ್ಟೆಲ್ಲ ಮಾತಾಡ್ತಿದ್ರು, ನೀನು ಸುಮ್ಮನೆ ನಿಂತಿದ್ಯಲ್ಲ, ಅಷ್ಟಕ್ಕೂ ಹೇಗೆ ಮಾತಾಡಬೇಕು ಏನು ಅಂತ
ನೀನೇ ಅರ್ಥ ಆಗೋ ಥರ ಹೇಳು ಅಂತ ಅನಿಕೇತ್ ಹತ್ರ ವಿವೇಕ್ ಹೇಳ್ತಾರೆ. ಇದೆಲ್ಲ ಯಾಕೆ ಬೇಕಿತ್ತು, ನೋಡಿದ ಎಷ್ಟೆಲ್ಲ ನಡೀತಿದೆ ಅಂತ ನೋಡು. ಈಗ ಮೊದಲು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಮದುವೆಗೆ ಖಂಡಿತವಾಗ್ಲೂ ನೀನು ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಗೆ ಹೋಗಿದ್ದೆ ಅಂತ ಗೌರಿ ಕೇಳಿದಾಗ, ಗೌರಿ ಇದೆಲ್ಲ ನಿನಗೆ ಬೇಡದೇ ಇರೋವಂತಹ ವಿಷಯ. ಅಷ್ಟಕ್ಕೂ ಇದು ನನ್ನ ಜೀವನ, ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಇದೆಲ್ಲ ಅನಿಕೇತ್ ಮತ್ತು ಚಂಚಲ ಅತ್ತೆ ಕೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ, ಯಾರು ಮಾತಾಡುವಂತಹ ಅಧಿಕಾರ ಇಲ್ಲ. ನೀನು ಮಾತ್ರ ಅಲ್ಲ ಗೌರಿ, ಮನೆಯಲ್ಲಿ ಯಾರೇ ಆದರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಂತ ಮೋನಿಕಾ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಮೋನಿಕಾ ನೀನು? ಈ ಮನೆ ಸೊಸೆ ದೀನಬಂಧು ಮನೆಯವರಾಗಿ ಇಲ್ಲಿ ಎಲ್ಲರಿಗೂ ಮಾತಾಡುವಂತಹ ಅಧಿಕಾರ ಇದೆ. ಹಾಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡೋ ಅಧಿಕಾರನೂ ಇದೆ ಅಂತ ಆಗ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ಅಷ್ಟಕ್ಕೂ ನಿಮ್ಮ ತಾತ ಏನಾದರೂ ಇಷ್ಟೆಲ್ಲ ಆಗ್ತಿರೋದನ್ನ ನೋಡಿದ್ದಿದ್ರೆ ಏನು ಅನ್ಕೋತಾ ಇದ್ರು? ಆದರೆ ನಮ್ಮ ಮನೇಲಿ ಯಾವತ್ತೂ ಯಾರೂ ಈ ಥರ ಮಾಡಿರಲಿಲ್ಲ, ಆದರೆ ನೀನು ಈ ಥರ ಮಾಡಿಬಿಟ್ಟಿಯಲ್ಲ ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ಇಷ್ಟೆಲ್ಲ ಆಗ್ತಿರೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಇನ್ನು ಶೂಟಿಂಗ್ ವಿಷಯ ಏನಾದರೂ ಗೊತ್ತಾದರೆ, ನಾನು ಹೀರೋಯಿನ್ ಆಗ್ತಿದ್ದೀನಿ ಅಂತ ಗೊತ್ತಾದರೆ ಆಗ ಇನ್ನೇನು ಹೇಳ್ತಾರೋ ಏನೋ, ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ಆದರೆ ಖಂಡಿತವಾಗ್ಲೂ ಇಷ್ಟೆಲ್ಲ ಆಗ್ತಿರೋದು ಗೌರಿಯಿಂದಾನೆ ಅಂತ ಮೋನಿಕಾ ಅನ್ಕೋತಿರ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.